ನಾವು K2 ಒಳಗೆ GST ರಿಕನ್ಸಿಲೇಷನ್ನ ಯಾವ ರೀತಿ ಮಾಡೋದನ್ನು ಈ ವಿಡಿಯೋದಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ಈಗ ಸೂಪರ್ಡೆಂಟ್ ಲಾಗಿನಲ್ಲಿ ಡಿಪಾಸಿಟ್ ಸೂಪರ್ಡೆಂಟನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲೇ ಡಿಪಾಸಿಟ್ಸ್ ಇದೆ ನೋಡಿ, ಸೆಕೆಂಡ್ ಆಪ್ಷನ್ನು ಡಿಪಾಸಿಟ್ ತೊಗೊಂಡು ಇಲ್ಲೇ ಡಿಪಾಸಿಟ್ನಲ್ಲಿ ರಿಪೋರ್ಟ್ಸ್ ಮತ್ತು ಟ್ರಾನ್ಸಾಕ್ಷನ್ ಇದೆ. ಇದನ್ನು ಇದು ಎರಡನೇ ಆಪ್ಷನ್ನು ಟ್ರಾನ್ಸಾಕ್ಷನ್ನ ತೊಗೋಬೇಕು. ತೊಗೊಂಡ್ಮೇಲೆ ರೀಕನ್ಸಿಲೇಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಕ್ವೆಸ್ಟ್ ಫಾರ್ ರೀಕನ್ಸಿಲೇಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನೋಡ ಇಲ್ಲೇ ಈಗ 3 ಆಪ್ಷನ್ನ ಇಲ್ಲೇ 3 ಟ್ಯಾಬ್ ಕಾಣ್ತಾ ಇದೆ. ಕೊನೆಯದು ಲಿಸ್ಟ್ ಆಫ್ ಸೂಪರ್ಡೆಂಟ್ ರಿಕನ್ಸಿಲೇಷನ್ ಇಲ್ಲೇ ಪ್ಲಸ್ ಆರ್ ಮೈನಸ್ ಮೆಮೊರಂಡಮ್ ಇದೆಯಲ್ಲ, ಇದು ಸೆಕೆಂಡ್ ಆಪ್ಷನ್ನ ತೊಗೊಂಡು ನಾವಿಲ್ಲೇ ಜನರೇಟ್ ಕ್ಯಾಶ್ ಬುಕ್ಕನ್ನು ಮಾಡಬೇಕು. ಜನರೇಟ್ ಕ್ಯಾಶ್ ಬುಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಈಗ ಇಲ್ಲೇ ಜನರೇಟ್ ಆಯ್ತು. ಈಗ ಇಲ್ಲೇ ಕೆಳಗೆ ಅಕ್ನಾಲೇಜ್ಮೆಂಟ್ ಇದೆ ನೋಡಿ, ಅಲ್ಲೇ ವೆರಿಫೈ ಮಾಡೋದಿರ್ತೈತಿ. ಇಲ್ಲೇ ವೆರಿಫೈ ಮಾಡಬೇಕು. ನಾವು ಇಲ್ಲೇ ಕ್ಲಿಕ್ ಮಾಡಬೇಕು. ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಈಗ ಥರ್ಡ್ ಟ್ಯಾಬ್ ತೊಗೊಂಡಿದ್ವಿ. ಥರ್ಡ್ ಟ್ಯಾಬ್ನಲ್ಲಿ ಕ್ಯಾಶ್ ಬುಕ್ ಡೀಟೇಲ್ಸ್ ಅಂತ ಇದೆ. ಈಗ ಅದರಲ್ಲಿ ಯಾವುದು ಅಂತ ಇಲ್ಲೇ ಕಾಣಿಸುತ್ತೆ ನೋಡಿ. ಅದಾದಮೇಲೆ ಇಲ್ಲೇ ಎಲ್ಲ ಆಪ್ಷನ್ಗಳನ್ನು ಸರಿಯಾಗಿ ನೋಡಿಕೊಂಡು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ವೆರಿಫೈ ಮಾಡಿ ಇದನ್ನು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದಮೇಲೆ ವಿಡಿಯೋ ಈಗ ಸೂಪರ್ಡೆಂಟ್ನಿಂದ DDO ಲಾಗಿನಿಗೆ ಹೋಗುತ್ತೆ. ಈಗ ಓಪನ್ ಮಾಡ್ತೀವಿ. DDO ಲಾಗಿನಲ್ಲಿ ಡಿಪಾಸಿಟ್ DDO ಅಥವಾ ಡಿಪಾಸಿಟ್ ಅಡ್ಮಿನಿಸ್ಟ್ರೇಷನ್ ಅಂತ ಇರ್ತೈತಿ. ಇಲ್ಲಿದೆ ನೋಡಿ, ಡಿಪಾಸಿಟ್ ಅಡ್ಮಿನಿಸ್ಟ್ರೇಟರನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಇದು ಸಬ್ಮಿಟ್ ಕೊಟ್ಟರೆ ಈಗ DDO ಲಾಗಿನ್ ಓಪನ್ ಆಗುತ್ತೆ. ಇಲ್ಲೇ ವೆರಿಫಿಕೇಷನ್ಗೆ ಬಂದಿದೆ ನೋಡಿ, ವರ್ಕ್ ಲಿಸ್ಟ್ ಫಾರ್ ರೀಕನ್ಸಿಲೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಬ್ಲೂನಲ್ಲಿ ಬಂದಿರುತ್ತೆ. ನಾವು ಯಾವ ವರ್ಷ ರೀಕನ್ಸಿಲೇಷನ್ GST ಉಳಿದಿರುತ್ತೋ ಅದನ್ನು ರೀಕನ್ಸಿಲೇಷನ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈಗ ಇದನ್ನ ಸೂಪರ್ಡೆಂಟ್ನಲ್ಲಿ ಎಲ್ಲ ಟೆಕ್ನಾಲಜಿಮೆಂಟ್ನ ವೆರಿಫೈ ಮಾಡೋದ್ರಿಂದ ಇಲ್ಲಿ ಅದು ವೆರಿಫೈ ಆಗಿರೋದು ಕಾಣಿಸುತ್ತೆ. ಇದನ್ನು ಚೆಕ್ ಮಾಡ್ಕೋಬೇಕು. 2 ಪೇಜ್ ಇದೆ. ಇದು ಸೆಕೆಂಡ್ ಪೇಜ್ನಲ್ಲಿ ನೋಡಿಕೊಂಡು ನಾವು ಯಾವ ತಿಂಗಳದ್ದು GST ರೀಕನ್ಸಿಲೇಷನ್ ಇರ್ತೈತಿ ಆ ರೀಕನ್ಸಿಲೇಷನ್ನ ನಾವು ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇದರಲ್ಲಿ ಎಲ್ಲ ವೆರಿಫೈ ಆಗಿರುತ್ತೆ. ಈಗ ಇದರಲ್ಲಿ ಕೂಡ ನಾವು ವೆರಿಫೈನೆಲ್ಲ ಸರಿಯಾಗಿ ನೋಡಿಕೊಂಡು ಕ್ಯಾಶ್ ಬುಕ್ ಡೀಟೇಲ್ಸ್ ಇನ್ನು ವೆರಿಫೈ ಆಗಿರುತ್ತೆ. ಇಲ್ಲಿ ಅಪ್ರೂವ್ ಮಾಡಬೇಕು. ನಾವು ಏನಾದರೂ ಸರಿಯಾಗಿದ್ದಿದ್ದಿಲ್ಲ ಅಂದರೆ ಅದನ್ನು ರಿಟರ್ನ್ ಮಾಡ್ಬೋದು. ಸರಿಯಾಗಿತ್ತಂದರೆ ಇದನ್ನು ಅಪ್ರೂವ್ ಮಾಡಬೇಕು. ನೋಡಿ, ಡು ಯು ವಾಂಟ್ ಅಪ್ರೂವ್ ಅಂತಿದೆ. ನಾನು ಈಗ ಅಪ್ರೂವ್ ಮಾಡ್ತಾಯಿದ್ದೀನಿ. ಅಪ್ರೂವ್ ಆದಮೇಲೆ ಇದು ಫೈಲ್ಡ್ ಅಪ್ರೂವ್ಡ್ ಸಕ್ಸಸ್ಫುಲಿ. ಇದು ಈಗ ನಾವು ಅಪ್ರೂವ್ ಮಾಡಿದ ಬಿಲ್ನ ಟ್ರೆಜರಿ ಆಫೀಸರ್ಗೆ ಹೋಗಿರುತ್ತೆ. ಇದು ಬಿಲ್ಲು ಟ್ರೆಜರಿ ಆಫೀಸರ್ ಅದನ್ನು ನೋಡಿಕೊಂಡು ಆ ಬಿಲ್ಲನ್ನು ಕನ್ಫರ್ಮ್ ಮಾಡ್ತಾರೆ. ಈಗ ಅದನ್ನು ಚೆಕ್ ಮಾಡೋಣ ಇದು ಹೋಗಿದೆ ಇಲ್ಲೋ ಅನ್ನೋದನ್ನು. ಏನು ಮಾಡಿದ್ವಿ, ಸೂಪರ್ಡೆಂಟ್ ಲಾಗಿನಿಗೆ ಬಂದು ರಿಪೋರ್ಟ್ಸು ಟ್ರಾನ್ಸಾಕ್ಷನ್ ಇದೆ ನೋಡಿ, ಟ್ರಾನ್ಸಾಕ್ಷನಲ್ಲಿ ರೀಕನ್ಸಿಲೇಷನ್ನ ತೊಗೋಬೇಕು. ರೀಕನ್ಸಿಲೇಷನಲ್ಲಿ ರಿಕ್ವೆಸ್ಟ್ ಫಾರ್ ರೀಕನ್ಸಿಲೇಷನ್ ನಾವು ಯಾವ ರೀತಿಯಾಗಿ ಅದನ್ನು ಒಂದನೇಕ್ಲಿಂದ ಮಾಡಿದ್ವಿ ಅದೇ ಥರ ನೋಡಬೇಕು. ಈಗ ಇದನ್ನು ಮಾಡೋದ್ರಿಂದ ಏನಾಗಿರುತ್ತೆ, ಆಯ್ಕೆ ಮಾಡಿದ್ವಿ ನೋಡಿ, ಆಯ್ಕೆ ಮಾಡಿ ಜನರೇಟ್ ಕ್ಯಾಶ್ ಬುಕ್ ಕೊಡ್ವಿ. ಈಗ ಅದು ಯಾವುದಿರ್ತೋ ಅದನ್ನು ಓಪನ್ ಆಗುತ್ತೆ. ಈಗ ಅದು ಹೀಗಿದೆ ನೋಡಿ. ಅಕ್ನಾಲೇಜ್ಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ಸೆಲೆಕ್ಟ್ ಆದಮೇಲೆ ಇದು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟಾದಮೇಲೆ ಇದೆ ಡು ಯು ವಾಂಟ್ ಟು ಸಬ್ಮಿಟ್ ಅನ್ನೋದು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲೇ ತೋರಿಸುತ್ತೆ ನೋಡಿ, ದಿಸ್ ರೆಕಾರ್ಡ್ ಆಲ್ರೆಡಿ ಪ್ರೊಸೆಸ್ ಇನ್ ಟ್ರೆಜರಿ ಆಫೀಸರ್. ಇಲ್ಲಾಂದರೆ ಟ್ರೆಜರಿ ಆಫೀಸಿಗೆ ಹೋಗಿದೆ ಅಂತ ಇದು ಈಗ ನಮಗೆ ಕನ್ಫರ್ಮ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.